ಎರಡು ಜ್ಯೋತಿರ್ಲಿಂಗ ದರ್ಶನ ಒಂದೇ ಟ್ರಿಪ್ ಅಲ್ಲಿ ಮುಗಿಸ್ಬೋದು. ಬನ್ನಿ ತೋರಿಸ್ತೀನಿ. ನಾವು ಅರ್ಲಿ ಮಾರ್ನಿಂಗ್ ಬೆಂಗಳೂರು ಟು ಇಂದೋರ್ ಫ್ಲೈಟ್ ಬುಕ್ ಮಾಡಿದ್ವಿ. ಒಂದು ರೌಂಡ್ ಟ್ರಿಪ್ ಕಾಸ್ಟ್ ಬಂದು 13,000 ರಿಂದ 16,000 ಬೀಳುತ್ತೆ. ಅಲ್ಲಿ ಇಂದೋರ್ಗ್ ಬಂದು ಕ್ಯಾಬ್ ಬುಕ್ ಮಾಡ್ಕೊಂಡು ಬ್ರೇಕ್ಫಾಸ್ಟ್ ಕಡೆ ಹೊರಟ್ವಿ. ಇಂದೋರ್ಗ್ ಬಂದು ಅಲ್ಲಿನ ಫೇಮಸ್ ಪೋಹಾ ಜಲೇಬಿ ಮಿಸ್ ಮಾಡಕ್ ಆಗಲ್ವಲ್ಲ. ನಾಷ್ಟ ಮುಗಿಸ್ಕೊಂಡು ನಮ್ ಫಸ್ಟ್ ವೇಟಿ ಮಾಡಿದ್ದೆ ಇಂದೋರ್ನ ಫೇಮಸ್ ದೊಡ್ಡ ಗಣಪತಿ ದೇವಸ್ಥಾನ. ನೀವೇನಾದ್ರು ಇಂದೋರ್ಗ್ ಲ್ಯಾಂಡ್ ಆದ್ರೆ ಈ ದೇವಸ್ಥಾನಕ್ಕೆ ಮಾತ್ರ ವಿಸಿಟ್ ಮಾಡ್ಲೇಬೇಕು. ಅಲ್ಲಿಂದ ನಾವು ಮೊದಲನೇ ಜ್ಯೋತಿರ್ಲಿಂಗ ಓಂಕಾರೇಶ್ವರ್ ಕಡೆ ಹೊರಟ್ವಿ. ಆಲ್ಮೋಸ್ಟ್ 3 ಅವರ್ ಜರ್ನಿ ಇರುತ್ತೆ. ಇಲ್ಲಿ ಬಂದಿದ ತಕ್ಷಣ ನಾವು ಬೋಟ್ ಅಲ್ಲಿ ಹೋಗ್ಬೇಕು. ಒಬ್ಬೊಬ್ರಿಗೆ ಒಂದ್ 150 ರೂಪಾಯಿ ಇಸ್ಕೋತಾರೆ. ಇಲ್ಲಿ ಒಂದ್ 4-5 ಜಾಗ ತೋರಿಸ್ತಾರೆ 150 ರೂಪಾಯಿಗೆ. ಅದೆಲ್ಲ ತೋರ್ಸಾದ್ಮೇಲೆ ನಮ್ಗೆ ದೇವಸ್ಥಾನದ ಹತ್ರ ಬಿಡ್ತಾರೆ. ಓಂಕಾರೇಶ್ವರ ದರ್ಶನಕ್ಕೆ ನಾವು ಲೈನ್ ಅಲ್ಲಿ ನಿಂತ್ಕೊಂಡ್ವಿ. ಲೈನ್ ಅಲ್ಲಿ ಸಿಕ್ಕಾಪಟ್ಟೆ ಕ್ಯೂ ಇರುತ್ತೆ. ನಿಮ್ಗೆ ಆಲ್ಮೋಸ್ಟ್ 3 ಅವರ್ ಇಂದ 4 ಅವರ್ ಬೇಕಾಗುತ್ತೆ ದರ್ಶನ ಮುಗಿಸಕ್ಕೆ. ಓಂಕಾರೇಶ್ವರ ದೇವ್ರ ದರ್ಶನ ಮುಗಿಸ್ಕೊಂಡು ನಾವು ವಾಪಸ್ ಬೋಟ್ ಅಲ್ಲೇ ರಿಟರ್ನ್ ಆದ್ವಿ. ಅಲ್ಲಿಂದ ಮಮಲೇಶ್ವರ ದೇವಸ್ಥಾನ ಅಂತ ಇಲ್ಲೊಂದ್ ಸಿಗುತ್ತೆ. ನೀವು ಓಂಕಾರೇಶ್ವರ ದೇವಸ್ಥಾನ ದರ್ಶನ ಮಾಡಿದ್ರೆ ಮಮಲೇಶ್ವರ ದರ್ಶನ ಮಾಡ್ಲೇಬೇಕು. ಇಷ್ಟೆಲ್ಲ ಮುಗಿಸ್ಕೊಂಡು ನಾವು ಉಜ್ಜಯಿನ್